ಆದರೆ ಇವತ್ತಿನ ಪ್ರತಿ ಕುಟುಂಬದಲ್ಲಿ ಆರ್ತಿ ಒಬ್ಬ ಮಗ ಕೀರ್ತಿ ಒಬ್ಬ ಮಗಳು ಅಂತೇಳಿ ಒಂದು ಎರಡೇ ಮಕ್ಕಳಿರೋ ತಂದೆ ತಾಯಿಗಳು ತುಂಬಾ ಪ್ರೀತಿಯಿಂದ ನಿಮಗೆ ಬಾಲ್ಯದಲ್ಲೇ ಮೋಟಾರ್ ವೆಹಿಕಲ್ ಅನ್ನು ತಗೊಳ್ತಾ ಇದ್ದಾರೆ. ಅದು ಖುಷಿ ಇರಲಿ. ಆದರೆ ನೀವು ಅಲ್ಪಾವಧಿ ಮಕ್ಕಳು ಏನಿರ್ತಕ್ಕಂಥ ವಾಹನಗಳನ್ನ ಚಾಲನೆ ಮಾಡಬಾರ್ದು. ಮತ್ತೆ ಅದಕ್ಕೆ LL ಅಂತೇಳಿ ಫಸ್ಟು ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಆಮೇಲೆ DL ನ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಮತ್ತೆ ನಿಮ್ಮ ಎಲ್ಲ ಮನೆಗಳಲ್ಲಿ ಟ್ರಾಕ್ಟರ್ಗಳು ಟಿಲ್ಲರ್ಗಳು ಇಟ್ಕೊಂಡಿರ್ತೀರಿ. ಪ್ರತಿಯೊಬ್ಬರು ಅದಕ್ಕೆ ವಿಮೆ ಮಾಡಿಸಿರ್ಬೇಕು. ಮತ್ತೆ ಯಾರು ಓಡಿಸ್ತಿರೋ ಅವ್ರಿಗೆ DL ಇರಬೇಕು. ಕಾಲಕ್ಕೆ DL ಅನ್ನ ವಿಮೆಯನ್ನ ರಿನ್ಯೂವಲ್ ಮಾಡಿಸ್ಕೊಳ್ತಾ ಇರಬೇಕು. ಹಾಗಾಗಿ ಗ್ಯಾರೇಜ್ನಲ್ಲಿ ನಿಮ್ಮ ವಾಹನಗಳನ್ನ ತಪಾಸಣೆ ಮಾಡಿ ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಕಡ್ಡಾಯವಾಗಿ ತಾವೆಲ್ಲರೂ ಪಿಲ್ಲರ್ ರೈಡರ್ ಅಂಡ್ ರೈಡರ್ ಹೆಲ್ಮೆಟ್ ಹಾಕೊಳ್ತಕ್ಕಂಥ ಅಭ್ಯಾಸ ಮಾಡ್ಕೊಳ್ಬೇಕು. ಕಾರ್ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಬೇಕು. ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಹಲವಾರು ಸಿಗ್ನಲ್ಸ್ಗಳಿರುತ್ತೆ. ಶಾಲಾ ಮಕ್ಕಳಿದ್ದಾರೆ, ಆಸ್ಪತ್ರೆ ಇದೆ, ಮುಂದೆ ತಿರುವಿದೆ, ಮುಂದೆ ಫ್ಯಾಕ್ಟ್ರಿ ಇದೆ, ಮುಂದೆ ಯಾವುದೋ ಕೆಲಸ ನಡೀತಾ ಇದೆ, ಮುಂದೆ ಹಳ್ಳ ಇದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಿಗ್ನಲ್ಸ್ಗಳನ್ನು ರಸ್ತೆ ಬದಿಗಳಲ್ಲಿ ಫಿಗರ್ ಮೂಲಕ ಹಾಕಿರ್ತಾರೆ. ಸೊ ಅದನ್ನ ನೀವು ಗಮನಿಸಬೇಕು. ಮತ್ತೆ ತಾವು ಟ್ರಾಫಿಕಲ್ಲಿ ಹೋದಾಗ 3 ಲೈಟ್ಗಳನ್ನ ಹಾಕಿರ್ತಾರೆ. ಹಸಿರು ಲೈಟು, ಹಳದಿ ಲೈಟು, ಕೆಂಪು ಲೈಟು. ಯಾವಾಗ ನಿಂತ್ಕೊಳ್ಬೇಕು, ಯಾವಾಗ ರೆಡಿ ಆಗಬೇಕು, ಯಾವಾಗ ಚಲನೆ ಮಾಡಬೇಕು, ಅವನ್ನ ನೀವು ಗಮನಿಸಬೇಕಾಗುತ್ತೆ. ಅದ್ರ ಜೊತೆಗೆ ಈ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲವೂ ಬೆಳಿಗ್ಗೆ ಎದ್ದಿಂದ ರಾತ್ರಿ ಮಲಗೋವರೆಗೂ ಒಂಥರ ಯಾವುದೋ ಬಿಸಿನಲ್ಲಿ ಇರ್ತೀವಿ, ನಾವೆಲ್ಲರೂ ಒತ್ತಡದಲ್ಲಿ ಇರ್ತೀವಿ. ಇತ್ತೀಚೆಗೆ ತಾವೆಲ್ಲ ಮೊಬೈಲ್ ಬಳಸ್ತಾ ಇರೋದ್ರಿಂದ ಆ ಮೊಬೈಲಿಂದ ನಿಮ್ಮ ಪ್ರಜ್ಞಾ ಸ್ಥಿತಿ ತುಂಬ ಕಡಿಮೆ ಆಗ್ತಾ ಇದೆ, ಮೆಮೊರಿ ಕಡಿಮೆ ಆಗ್ತಾ ಇದೆ. ಎಲ್ಲೋ ಯೋಚನೆ ಮಾಡ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ. ಎದುರು ಬರ್ತಕ್ಕಂಥ ವ್ಯಕ್ತಿನೂ ಹಾಗೆ ಬರ್ತಾನೆ. ಅದಕ್ಕೆ ಆತನ್ನ ತಿದ್ದು ಬದಲು ನೀವು ತಿದ್ಕೊಳ್ಬೇಕಾಗುತ್ತೆ. ಅದರಿಂದ ನಿಮ್ಮ ಪ್ರಾಣ ನಿಮ್ಮ ಕೈಲಿದೆ. ಸರ್ಕಾರ ಅವ್ರ ಕರ್ತವ್ಯ, ಫೈನ್ ಹಾಕ್ತಾರೆ. ನೀವು ಅನ್ಕೊಳ್ತೀರಿ ಯಾರಪ್ಪ ಬಂದ್ರೆ ಫೈನ್ ಹಾಕಿದ್ರಪ್ಪ ಅಂತ ಅನ್ಕೊಳ್ತೀರಿ. ಹಾಕ್ಲಿಲ್ಲ ಅಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ, ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಫೈನ್ ಕಟ್ಟೋದಿಲ್ಲ ದೊಡ್ಡದಲ್ಲ, ನಿಮ್ಮ ಪ್ರಾಣ ದೊಡ್ಡದಿರುತ್ತೆ. ಅದರಿಂದ ನೀವು ನಿಮ್ಮ ಮೊಬೈಲ್ನಲ್ಲಿ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಯೂಟ್ಯೂಬ್ನಲ್ಲಿ ಅದನ್ನು ನೋಡಿ ನೂರಾರು ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಕೊಟ್ಟಿರ್ತಾರೆ. ಅವೆಲ್ಲವನ್ನ ಹಾಗಾಗಿ ತಿಳ್ಕೊಳ್ತಾ ಇರಿ. ನಿಮ್ಮ ಯೂಟ್ಯೂಬ್ನೆಲ್ಲ ಸಾಕಷ್ಟು ಸಿಗುತ್ತೆ. ರಸ್ತೆ ಸುರಕ್ಷತೆ ನಿಯಮಗಳ ಬಗ್ಗೆ ಮಾಹಿತಿ ಅಂತೇಳಿ ನೀವು ಯೂಟ್ಯೂಬ್ನಲ್ಲಿ ಕೇಳ್ಕೊಂಡ್ರೆ ನೂರಾರು ಬರ್ತದೆ. ಸೊ ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಸೊ ಎಲ್ಲ ಮಾಹಿತಿಗಳನ್ನ ಬಳಸ್ಕೊಳ್ಳಿ. ತುರ್ತು ಸಂದರ್ಭದಲ್ಲೂ ಸಹ ಪಾಂಡವರು ನಿಮಗೆ ಸೂಕ್ಷ್ಮ ವಿಷಯಗಳನ್ನ ಹೇಳಿ ಹೋಗಿದ್ದಾರೆ. ಅದರಿಂದ ಮತ್ತೊಮ್ಮೆ ಹೇಳ್ತೀನಿ, 100ರ ವೇಗದಲ್ಲಿ ಹೋಗಬೇಡಿ, 108ರ ವಾರದಲ್ಲಿ ಓಡಿಸಿ, ಹೆಲ್ಮೆಟ್ ಹಾಕೊಳ್ಳಿ, 3 ಜನ ಹೋಗಬಾರ್ದು, ರಸ್ತೆಯಲ್ಲಿ ಎಡಬಗ್ಗದಲ್ಲಿ ಹೋಗ್ಬೇಕು. ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ. ಶಂಕರದಲ್ಲಿ ಸುಮಾರು ಒಂದು 2-3 ತಿಂಗಳಿಂದ ತುಂಬಾ ಜಾಸ್ತಿ ಮಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ವರ್ಷಕ್ಕೆ ಜಾಸ್ತಿ ಆಗ್ತಾ ಇರೋದು ಕಮ್ಮಿ ಆಗ್ತಾ ಇಲ್ಲ. ಯಾಕೆ ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಈಗಿನ ಯುವ ಇದರಲ್ಲಿ ಎಲ್ಲ ಮನೆಯಲ್ಲೂ ಸಹ ಎಲ್ಲ ಕಾರು ಬೈಕು, ಒಂದೊಂದು ಮನೆಯಲ್ಲಿ 2-3 ಇದೆ. ಇದೇ ತಾನೆ ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಆಗಿ ಯಾರು ಸೈಕಲ್ ಇದೆ ಮನೆಯಲ್ಲಿ? ಯಾರ ಮನೇಲಿ ಸೈಕಲ್ ಇಲ್ಲ, ಎಲ್ಲರೂ ಬೈಕಲ್ಲೇ ಓಡಾಡ್ತಾರೆ. ದೊಡ್ಡವರು, ತಂದೆ ತಾಯಿ ಸೈಕಲ್ ಓಡಾಡ್ತಾರೆ ಸೈಕಲಲ್ಲಿ. ಎಲ್ಲರೂ ಸಹ ಯಾರು ಓಡಲ್ಲ. ಯಾಕೆ ಮಕ್ಕಳಿಗೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವೆಲ್ಲರೂ ಸಹ 16-17 ವರ್ಷದಲ್ಲಿ ಹತ್ತಿರ ಇದ್ದೀರಾ. ಯಾರು ಸಹ ಬೈಕ್ ಓಡಿಸಬಾರ್ದು, ಕಾನೂನ ಕೈ ತಗೋಬಾರ್ದು. ತುಂಬಾ ಕಟ್ಟಿನಟ್ಟಾಗಿ ಫಸ್ಟ್ IPC ಅಂತ ಇತ್ತು, ಈಗ 1 ವರ್ಷ ಆಯ್ತು. ನಮ್ಮ ಸಾಹೇಬ್ ಗೊತ್ತಿದೆ BNS ಅಂತ. BNS ತುಂಬಾ ಸ್ಟ್ರಾಂಗ್ ಆಗಿದೆ. ಭಾರತೀಯ ನ್ಯಾಯ ಸಮಿತಿ ಅಂತ ತುಂಬಾ ಸ್ಟ್ರಾಂಗ್ ಆಗಿದೆ ಸೆಕ್ಷನ್ಗಳೀಗ. ಎಲ್ಲರೂ ಸಹ ಬೇಕಾಬಿಟ್ಟಿಯಾಗಿ ಫಸ್ಟ್ ಓಡಿಸ್ದಾಗೆ ಈಗೆಲ್ಲ ಓಡಿಸಿದ್ರೆ ನಿಮಗೂ ಸಹ ದಂಡ, ನಿಮ್ಮ ತಂದೆ ತಾಯಿಗೂ ಸಹ ಒಂದು ದಿವಸ ಜೈಲು ಶಿಕ್ಷೆ ಅನುಭವಿಸ್ತಾರೆ. 25,000 ರೂಪಾಯಿ ದಂಡ ವಿಧಿಸಬೇಕಾಯ್ತು. ಹಾಕಿದೀವಿ ಚನ್ನಪಟ್ಟಣದಲ್ಲಿ. ನಾವು ಸುಮಾರು 3 ಫ್ಯಾಮಿಲಿಗೆ ಹಾಕಿದೀವಿ. ತುಂಬಾ ಕಷ್ಟದಲ್ಲಿ ಇಟ್ಕೊಂಡು ಸಹ ಕಟ್ಟಿಬಿಟ್ಟು ಒಂದು ದಿವಸ ಜೈಲ್ಗೂ ಹೋದ್ರು. ಯಾಕೆ ಇವೆಲ್ಲ ಕಾನೂನು ಮಾಡಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಅಪಘಾತಗಳಾಗಿ ಕೈ ಕಾಲು ಕಳ್ಕೊಂಡು 3 ಜನ ಹೋಗೋದು. ಈಗ ನೀವು ಚೆನ್ನಾಗಿ ಹೋಗ್ತಾ ಇದ್ರೆ ಬರೋರು ಚೆನ್ನಾಗಿ ಬರಲ್ಲ. ನೀವು ಈಗ DL ಇರಲ್ಲ, ಕೈಗಳೆಲ್ಲ ತುಂಬಾ ಸಣ್ಣ ಇರುತ್ತೆ. ಯಾಕೆ 18 ವರ್ಷ ಮೇಲ್ಪಟ್ಟು DL ಮಾಡಿಸ್ಕೊಳ್ಳಿ ಅಂದ್ರೆ ತುಂಬಾ ದೃಢವಾಗಿರ್ತಾರೆ. ಗಾಡಿನ ತುಂಬಾ ಓಡಿಸ್ಬೋದು ಅನ್ನೋ ಕಾರಣಕ್ಕೆ 18 ವರ್ಷ ಮೇಲ್ಪಟ್ಟವ್ರಿಗೆ DL ಮಾಡ್ಕೊಡ್ತಾರೆ RTO ಅವರು. ಈಗ ನಾನು ಕೇಸ್ ಡಿಪೋದಲ್ಲಿ ಮುಗಿಸ್ಕೊಂಡಿದ್ದ ತಕ್ಷಣ ಲೇಟ್ ಆಯಿತು. DC ಸಾಹೇಬ್ ಬಂದಿದ್ರು, ಆಟೋ ಇನ್ಸ್ಪೆಕ್ಟರ್ ಅವ್ರಿಗೂ ಹೇಳಿದೆ ಬನ್ನಿ ಹೆಣ್ಮಕ್ಳಿದ್ದಾರೆ ಸ್ವಲ್ಪ. ಅವ್ರ ಪಾಪ ಈಗ ಇನ್ಸ್ಪೆಕ್ಟರ್ ಧನಲಕ್ಷ್ಮಿ ಅಂದ್ಬಿಟ್ಟು ಬನ್ನಿ ಬಿಡಿ, ಇಲ್ಲ ನಾನು ಲೇಟ್ ಆಗೋಯ್ತು, ನೀವು ಫಸ್ಟ್ ಹೇಳಿದ್ರೆ ಬರ್ತಾ ಇದ್ದೀನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ.
ಅದು ಇನ್ನೊಂದ್ಸತಿ ಬರ್ತೀನಿ ಅಂತ. ಯಾಕೆಂದ್ರೆ ಈಗ ಜಾಸ್ತಿ MHS ಸ್ಕೂಲು ಮತ್ತೆ ನಮ್ಮ CB ಸರ್ಕಲ್ ಹತ್ರ ಇದೆ ಆ ಸ್ಕೂಲ್ ಎಲ್ಲರೂ ಸಹ ಟ್ರಿಪಲ್ ಐಡಿಗೆ ಜಾಸ್ತಿ ಹೋಗ್ತಾ ಇದ್ದೀರಾ. ಮಕ್ಳು ಹೆಂಗ್ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಗಾಡಿ ಮೇಲೆ ಕುತ್ಕೊಂಡ್ರೆ ಏನೋ ಒಂಥರ ಈ ಕುದುರೆ ಸವಾರಿ ಮಾಡ್ದಂಗೆ ಇರ್ತದೆ.